ಕಾಮನ್ವೆಲ್ತ್ನಲ್ಲಿ ಭಾರತದಿಂದ ಪದಕಗಳ ಬೇಟೆಯಾಡುವಂತಹ ಕೆಲಸ ಮುಂದುವರಿತಾ ಇದೆ. ಶಾರ್ಟ್ ಪುಟ್ನಲ್ಲಿ ಕಂಚು ಗೆದ್ದಿದ್ದಾರೆ ಕನ್ನಡತಿ ಶಿಲ್ಪಾ ಶೈಲಾ ಅವರು. ಮೈಸೂರಿನ ಕೆಆರ್ ನಗರದ ಕಂಚುಗಾರ ಕೊಪ್ಪಲು ನಿವಾಸಿಯಾಗಿದ್ದಾರೆ. 7.26 ಮೀಟರ್ ಎಸೆದು ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಕನ್ನಡತಿ. 4ನೇ ವಯಸ್ಸಲ್ಲೇ ಅಪಘಾತಕ್ಕೆ ಕಾಲನ್ನ ಕಳೆದುಕೊಂಡಿದ್ರು ಶಿಲ್ಪಾ ಅವರು. ಬಡ ರೈತ ಕುಟುಂಬದಲ್ಲಿ ಜನಿಸಿ ಶಿಲ್ಪಾ ಕಾಮನ್ವೆಲ್ತ್ನಲ್ಲಿ ಸಾಧನೆಯನ್ನ ಕೂಡ ಮಾಡಿದ್ದಾರೆ. ನೋಡಿ, ಕೆಲವರು ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಇರುವಂತಹ ಜಾಗದಲ್ಲೇ ಇದ್ರೂ ಕೂಡ ಭಿಕ್ಷೆ ಬೇಡ್ಕೊಂಡು ಅನ್ನ ತಿನ್ನೋದನ್ನ ನಾವು ಗಮನಿಸಿದ್ದೇವೆ. ಸಾಕಷ್ಟು ಜನ ಬೈಗಳ್ತನ, ಸರಿಯಾಗಿ ಕೆಲಸ ಮಾಡೋದಿಲ್ಲ, ತಮ್ಮ ಕೆಲಸ ತಾವು ಮಾಡ್ಕೊಳ್ಳೋದಕ್ಕೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಂಥವ್ರು ನೋಡಿ ಕಲಿಬೇಕು. ಶಾರ್ಟ್ ಪುಟ್ನಲ್ಲಿ ಕಂಚನ್ನ ಗೆದ್ದಿದ್ದಾರೆ ಕನ್ನಡತಿ ಶಿಲ್ಪಾ ಶೈಲಾ ಅವರು. 7.26 ಮೀಟರ್ ಎಸೆದು ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಕನ್ನಡತಿ. 4ನೇ ವಯಸ್ಸಿನಲ್ಲೇ ಪಾಪ ಅಪಘಾತಕ್ಕೀಡಾಗಿ ಕಾಲನ್ನ ಕಳೆದುಕೊಂಡಿದ್ರು ಕೂಡ ಧೃತಿಗೆಡದೆ ಇನ್ನೇನು ಜೀವನನೇ ಇಲ್ಲಿಗೆ ಮುಗಿದೋಯ್ತಲ್ಲ, ನಾನು 2 ಕಾಲನ್ನ ಕೂಡ ಕಳೆದುಕೊಂಡ್ಬಿಟ್ಟಿದ್ದೀನಿ, ಮುಂದಿನ ನನ್ನ ಜೀವನ ಹೇಗೆ? ಯಾಕೆಂದ್ರೆ 4 ವರ್ಷ ಇದ್ದಂತಹ ಸಂದರ್ಭದಲ್ಲಿ ಆಕೆಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಮುಂದಿನ ಜೀವನ ಹೇಗೆ, ನಾನು ಹೇಗೆ ಬದುಕಬಹುದು, ನಾನು ಈ ರೀತಿಯಾಗಿ ಕಾಲ್ ಕಳೆದುಕೊಂಡಿದ್ರೆ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರಬೇಕು ಅಥವಾ ಬೇರೆಯವರ ಸಹಾಯದಿಂದಲೇ ಕೂಡ ನಾನು ಬೇರೆ ಕಡೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನೋದು ಆ 4 ವರ್ಷದ ಏಜ್ನಲ್ಲಿ ಏನೂ ಕೂಡ ಗೊತ್ತಿರಲಿಲ್ಲ. ಬಟ್ ಆದರೆ ಬೆಳೀತಾ 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 ಈ ರೀತಿಯಾಗಿ ಸಾಕಷ್ಟು ಒಂದಷ್ಟು ಟೀಕೆಗಳು, ಟಿಪ್ಪಣಿಗಳು ಕೂಡ ಸಾಕಷ್ಟು ಎದುರಿಸಿದ್ದಾರೆ ಶಿಲ್ಪಾ ಅವರು. ಆ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಈ ಮುಖಾಂತರ ಅವರು ತಮ್ಮ ಸಾಧನೆ ಮಾಡೋದ್ರ ಮುಖಾಂತರ ಸೆಡ್ ಹೊಡೆದಿದ್ದಾರೆ. ಯಾರು ಏನೇ ಹೇಳಿದ್ರು ನಮ್ಮ ಸಾಧನೆ ಎಲ್ಲವನ್ನೂ ಕೂಡ ಹೇಳುತ್ತೆ ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ದಾರೆ ಈ ಮುಖಾಂತರ. 7.26 ಮೀಟರ್ ಎಸೆದು ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಕನ್ನಡತಿ. ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾರಿಂದ ರಾಜ್ಯಕ್ಕೆ ಹೆಮ್ಮೆಯಾಗ್ತಾ ಇದೆ. ಶಿಲ್ಪಾಗೆ ಶುಭಾಶಯವನ್ನ ಕೂಡ ತಿಳಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ನಿಮ್ಮ ಈ ಸಾಧನೆ ಕರ್ನಾಟಕ ದೇಶಕ್ಕೆ ಹೆಮ್ಮೆಯ ಕ್ಷಣ ಅಂತ ಹೇಳಿ ಬಣ್ಣಿಸಿದ್ದಾರೆ. ನಿಮ್ಮ ದೃಢ ಸಂಕಲ್ಪ, ಛಲ ಮತ್ತು ಅಚಲ ಮನೋಭಾವ ಯುವ ಕ್ರೀಡಾಪಟುಗಳಿಗೆ ದೊಡ್ಡ ಕನಸನ್ನ ಕಾಣೋದಕ್ಕೆ ಸ್ಫೂರ್ತಿ ಅಂತ ಕೂಡ ಹೇಳಿ ಡಿಕೆ ಶಿವಕುಮಾರ್ ಅವರು ಅವರನ್ನ ಬಣ್ಣಿಸಿದ್ದಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೇನೆ, ಅವರ ಕಾಲನ್ನ ಕಳೆದುಕೊಂಡು ಸಾಕಷ್ಟು ನೋವನ್ನ ಅನುಭವಿಸಿದ್ರು ಕೂಡ ಇಲ್ಲ, ನಾನು ಇಲ್ಲಿಗೆ ನಿಲ್ಲೇಬಾರದು, ನಾನು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನುವಂತಹ ಆ ಒಂದು ಹಠ, ಆ ಒಂದು ಛಲ, ಇವತ್ತು ಆ ಒಂದು ಛಲವನ್ನ ಅವರು ಬಿಡದೆ ಸಾಧಿಸಿ ತೋರಿಸಿದ್ದಾರೆ. ಅಪ್ಪ ಅಮ್ಮ ಅವರ ಕನಸಿಗೆ ನೀರೆರೆಯುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸೊ ಯಾವುದೇ ಒಂದು ನಾನು ಈ ರೀತಿಯಾಗಿ ಸಾಧನೆ ಮಾಡ್ತೀನಿ, ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತೀನಿ ಅಥವಾ ಕ್ರೀಡಾಪಟುವಾಗಿ ನಾನು ಸಾಧನೆ ಮಾಡ್ತೀನಿ ಅಂತ ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದಂತಹ ಪೋಷಕರು ನಮಗೆ ಸ್ಫೂರ್ತಿಯನ್ನ ತುಂಬಬೇಕು. ಆ ಸ್ಫೂರ್ತಿಯನ್ನ ತುಂಬುವಲ್ಲಿ ಶಿಲ್ಪಾ ಅವರ ಪೇರೆಂಟ್ಸ್ಗಳು ಯಶಸ್ವಿಯಾಗಿದ್ದಾರೆ. ಸೊ ಹಾಗಾಗಿ ಯುವ ಕ್ರೀಡಾಪಟುಗಳಿಗೆ ನಿಜಕ್ಕೂ ಸ್ಫೂರ್ತಿಯನ್ನ ತುಂಬ್ತಾ ಇದ್ದಾರೆ ಶಿಲ್ಪಾ ಅವರು. 2 ಕಾಲನ್ನ ಕಳೆದುಕೊಂಡ್ರು ಕೂಡ ನಾನು ಯಾರಿಗೂ ಕೂಡ ಕಮ್ಮಿ ಇಲ್ಲ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳದೆ ಇದ್ರೂ ಕೂಡ ನಾನು ಏನು ಬೇಕಾದರೂ ಸಾಧಿಸಬಹುದು ಅನ್ನುವಂತಹ ಒಂದು ವಿಚಾರವನ್ನ ಮನದಲ್ಲಿ ಇಟ್ಕೊಂಡು ಇವತ್ತು ಸಾಧಿಸಿ ತೋರಿಸಿದ್ದಾರೆ. ಇಂಥವ್ರನ್ನ ನೋಡಿ ಕಲಿಬೇಕು. ಭಿಕ್ಷೆ ಬೇಡ್ತೀರಿ ಹೋಗಿ ಯಾವ್ಯಾವುದೋ ಸಿಗ್ನಲ್ನಲ್ಲಿ 2 ಕೈ ಕಾಲು ಚೆನ್ನಾಗಿರುತ್ತೆ, ಕಣ್ಣು ಕೂಡ ಚೆನ್ನಾಗಿರುತ್ತೆ, ಎಲ್ಲ ನಿಮ್ಮ ದೇಹದಲ್ಲಿ ಇರುವಂತಹ ಭಾಗಗಳಿಗೂ ಯಾವುದೇ ಸಮಸ್ಯೆ ಇರೋದಿಲ್ಲ, ದುಡಿದು ತಿನ್ನಬಹುದಲ್ವಾ? ಅದನ್ನು ಬಿಟ್ಟು ದುಡಿದು ತಿನ್ನೋದಿಲ್ಲ, ಭಿಕ್ಷೆ ಬೇಡ್ಕೊಂಡು ಬದುಕ್ತೀರಿ. ವಯಸ್ಸಾದವರನ್ನ ನಾವು ಗಮನಿಸ್ತೀವಿ, ಪಾಪ ಅವರು ಭಿಕ್ಷೆ ಬೇಡ್ತಾ ಇರ್ತಾರೆ, ಅದರಲ್ಲಿ ನಾವು ಏನೂ ಹೇಳೋದಕ್ಕಾಗೋದಿಲ್ಲ. ಕಾರಣ ತಂದೆ ತಾಯಿಗಳನ್ನ ಮಕ್ಕಳು ನೋಡ್ಕೊಳ್ದೇ ಇರೋದು ಕೂಡ ಅದಕ್ಕೆ ಕಾರಣ ಆಗಿರಬಹುದು. ಮತ್ತೆ ಮಕ್ಕಳನ್ನ ಬಿಟ್ಟು ಭಿಕ್ಷೆ ಬೇಡಿಸ್ತಾರೆ, ಅದನ್ನ ಬಿಟ್ಟು ಶಾಲೆಗಳಿಗೆ ಕಳುಹಿಸಿ ಈ ರೀತಿಯಾಗಿ ಕ್ರೀಡೆಗಳಲ್ಲಿ ಭಾಗಿಯಾದರೆ ಮಕ್ಕಳು ಒಂದು ಸಾಧನೆ ಮಾಡೋದಕ್ಕೆ ನೀವು ತಂದೆ ತಾಯಿಗಳು ಸಪೋರ್ಟ್ ಮಾಡ್ದಂತ ಆಗತ್ತೆ. ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳಿ ಯಾವತ್ತೂ ಕೂಡ ಮನೆಯಲ್ಲಿರುವಂತಹ ಮಕ್ಕಳನ್ನ ನೀವು ಅಲ್ಗಳಿಬಿಡಿ. ಏನು ಬೇಕಾದರೂ ಸಾಧನೆ ಮಾಡುವಂತಹ ಧೈರ್ಯ, ಶಕ್ತಿ ಅವರಲ್ಲಿ ಇರುತ್ತೆ. ಬಟ್ ಆದರೆ ಪೇರೆಂಟ್ಸ್ ಆದಂತಹ ನಾವುಗಳು ಮಕ್ಕಳಿಗೆ ಸ್ಫೂರ್ತಿಯನ್ನ ತುಂಬುವಂತಹ ಕೆಲಸವನ್ನ ಮಾಡಬೇಕಾಗಿದೆ.